ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: 250 ಅಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ, ಬಜೆಟ್ನಲ್ಲಿ ಘೋಷಣೆ. ಇವತ್ತೆಯ ವಿಷ್ಣುವರ್ಧನ್ ವಾದೋಡಿ. ರಾಜ್ಯದಲ್ಲಿ 38 ಪ್ರಾದೇಶಿಕ ಕೇಂದ್ರ, ಪ್ರವೇಶ ಶುಲ್ಕದಲ್ಲಿ ಮಹಿಳೆಯರಿಗೆ 10% ರಿಯಾಯಿತಿ. ವೈಜನಾಥ್ ಹಲಸಿ. ಆಂದೂರ್ ಸರ್ವಜ್ಞ ಶಾಲೆಯಲ್ಲಿ ನಡೆದ ತಂದೆ ತಾಯಿ ಪೂಜೆ ಹಾಗೂ ಫೆಬ್ರವರಿ 16ರಂದು ಶ್ರೀ ಶನಿ ಸಾಹೇಬ್ ದರ್ಗಾದ 16ನೇ ಸಂದಲ್ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಪ್ರತಿಮೆ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಭೀಮಸೇನ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾದೋಡಿ ಒತ್ತಾಯಿಸಿದರು. ಗುರುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜಧಾನಿ ಬೆಂಗಳೂರಿನ ಪ್ರವಾಸಿ ತಾಣಗಳಲ್ಲಿ ಪ್ರಸಿದ್ಧವಾಗಿರುವ ಲಾಲ್ಬಾಗ್ ಉದ್ಯಾನವನದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ನಿರ್ಮಿಸಿವೆ ಎಂದರು. ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಿಸಬೇಕೆಂದರು. ಈ ಕುರಿತು ಈಗಾಗಲೇ ರಾಜ್ಯ 31 ಜಿಲ್ಲೆಗಳಿಂದ ನಿಮ್ಮ ಪದಾಧಿಕಾರಿಗಳಿಂದ ಅಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಪ್ರಯೋಜನವಾಗಿಲ್ಲ ಎಂದರು. ರಾಜ್ಯದ 2025-26ನೇ ಸಾಲಿನ ಬಜೆಟ್ನಲ್ಲಿ ಪ್ರತ್ಯೇಕ ಮೇ ನಿರ್ಮಾಣವನ್ನು ಘೋಷಿಸುವ ಮುಖಾಂತರ ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಗೌತಮ್ ಪ್ರಸಾದ್, ಹರ್ಷಿತ್ ದಾಂಡೇಕರ್, ಶಿವಾನಂದ ಉಪ್ಪೆ, ಅಕ್ಷಯ್ ವರ್ಧನ್, ವಿಜಯಕುಮಾರ್ ಭಾವಿಕಟ್ಟೆ, ಸುರೇಶ್ ಜುನಕರ್, ರವಿ ಮಾಳೆ ಇದ್ದರು. ಸುದ್ದಿಗೋಷ್ಠಿ ತಮ್ಮೆಲ್ಲರಿಗೂ ಕರೆದಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾಳ ದೊಡ್ಡ ಒಂದು ಮೂರ್ತಿ ಮಾಡಿ ಜ್ಞಾನದ ಸಂಕೇತ ಅಂಥೇಳಿ ನೆರೆ ರಾಜ್ಯ ತೋರಿಸ್ಕೊಟ್ಟಾಗ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಸಲುವಾಗಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಭಾಳ ಶ್ರಮಪಟ್ಟು ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಸರ್ಕಾರವನ್ನು ನಡೆಸೋದು ಒಂದು ಜವಾಬ್ದಾರಿ ಇಡೀ ರಾಜ್ಯ ಸೇರಿ ನೀಡಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ನಮ್ಮ ಸಂಘಟನೆ ವತಿಯಿಂದ ಏನು ಮನವಿ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೆ, ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ, ಪ್ರತಿಯೊಂದು ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಸಚಿವರುಗಳಿಗೆ ಒಂದು ಮನವಿ ಮಾಡಿದ್ದೀವಿ. ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಸುಮಾರು 245 ಎಕರೆ ಜಮೀನು ಹೊಂದಿರತಕ್ಕಂಥ ಲಾಲ್ಬಾಗ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಮಾಡಬೇಕು, 250 ಅಡಿದು ಅಂತೇಳಿ ನಾವೊಂದು ಸುಮಾರು 1 ವರ್ಷಕ್ಕಿಂತ ಜಾಸ್ತಿ ಐತಿ ಬೇಡಿಕೆ ಮಾಡ್ತಾ ಬಂದು ಅವರು ಒಂದು ಆಶ್ವಾಸನೆ ನೀಡಿದರು. ನಾವು ತಮ್ಮ ಈ ಒಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಅದಕ್ಕೊಂದು ಕಾರ್ಯರೂಪಕ್ಕೆ ತರ್ತೀವಂತ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಜಿಲ್ಲಾದ್ಯಂತ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತಿನ ದಿವಸನೇ ನಮ್ಮ ಸಂಘಟನೆ ವತಿಯಿಂದ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ, ಮತ್ತು ಕರಪತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ. 250 ಅಡಿ ಎತ್ತರದ ಒಂದು ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಮಾಡಬೇಕು. ಆ ಸ್ಟ್ಯಾಚ್ಯೂ ಜೊತೆಗೆ ಅಲ್ಲಿ ಗ್ರಂಥಾಲಯನೂ, ಡಿಜಿಟಲ್ ಗ್ರಂಥಾಲಯನೂ ಕೂಡ ಇರಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಕೂಡ ನಮ್ಮ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಆದ್ಮೇಲೆ ಇವತ್ತು ಯಾಕೆ ನಾವು ಬಾಬಾ ಸಾಹೇಬ್ರ ಬಗ್ಗೆ ಇಷ್ಟೊಂದು ಕಳಕಳಿ ಹೊಂದ್ಕೋಬೇಕು, ಪ್ರತಿಯೊಬ್ಬರ ಮನಸ್ಸಿನ ಒಳಗಡೆ ಪ್ರೀತಿ ಹುಟ್ಟಬೇಕಂತಂದರೆ, ಇವತ್ತು ನಾವು ನಿಟ್ಟುಸಿರು ತಗೋತಾ ಇದ್ದೀವಿ, ಶಾಂತಿಯುತವಾದಂಥ ಭಾರತದಲ್ಲಿದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣನೇ ಭಾರತದ ಸಂವಿಧಾನ. ಭಾರತ ಸಂವಿಧಾನದ ಪಿತಾಮಹರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಮಾಡ್ತಾರೆ ಸರ್ಕಾರದವರು ಅಂಥೇಳಿ ಒಂದು ನಂಬಿಕೆಯಿಂದ ಇವತ್ತೊಂದು ಸುದ್ದಿಗೋಷ್ಠಿ ಕರೆದಿದ್ವಿ. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಇನ್ನೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗೌತಮ್ ಅವರು ಮಾತಾಡ್ತಾರೆ, ಹರ್ಷಿತ್ ದಾಂಡೇಕರ್ ಅವರು ಮಾತಾಡ್ತಾರೆ, ಇನ್ನೂ 1-2 ಜನರು ನಮ್ಮವರು ಮಾತಾಡ್ತಾರೆ. ನಾವು ಏನು ಟಾಪಿಕ್ ಅಂತಂದರೆ, ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಡಿಯಲ್ಲಿ ರಾಜ್ಯದಲ್ಲಿ ಸುಮಾರು 38 ಪ್ರಾದೇಶಿಕ ಕೇಂದ್ರಗಳನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾಲಯದ ಉಪಕುಲಪತಿ ವೈಜನಾಥ್ ಹಲಸಿ ತಿಳಿಸಿದರು. ಗುರುವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಶ್ವವಿದ್ಯಾಲಯದಿಂದ ಪ್ರತಿಯೊಬ್ಬರಿಗೂ ಉನ್ನತ ಶಿಕ್ಷಣ ಸಿಗಬೇಕು ಎನ್ನುವ ಮಹಾ ಉದ್ದೇಶದ ವಿವಿಧ ಪ್ರಕಾರದ 69 ಕೋರ್ಸ್ ಪ್ರಾರಂಭಿಸಲಾಗಿದ್ದು, ಇದರಲ್ಲಿ 10 ಕೋರ್ಸ್ಗಳು ಆನ್ಲೈನ್ ಮುಖಾಂತರ ನಡೆಸಲಾಗುತ್ತದೆ ಎಂದರು. ಫೆಬ್ರವರಿ 10ರಿಂದ ಪ್ರವೇಶಾತಿಯನ್ನು ಪ್ರಾರಂಭಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭವಾಗಬೇಕೆನ್ನುವ ಉದ್ದೇಶದಿಂದ ಈ ಭಾಗದ ಎಲ್ಲಾ ಜಿಲ್ಲೆಗಳ ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ವಿಶೇಷವಾಗಿ ಮಹಿಳೆಯರಿಗೆ ಬಿಪಿಎಲ್ ಕಾರ್ಡ್ ಹೊಂದಿದವರ ಪ್ರವೇಶಾತಿ ಶುಲ್ಕದಲ್ಲಿ 10% ರಿಯಾಯಿತಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ತಾಲೂಕು ಮಟ್ಟದಲ್ಲಿ 120 ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಹೊಂದಿರುತ್ತದೆ. 10 B.Ed ಕಲಿಕಾರ್ಥ ಸಹಾಯ ಕೇಂದ್ರಗಳು ಸ್ಥಾಪಿಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಲಿಕಾ ವೃತ್ತಿ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು.
ಅವಕಾಶದಿಂದ ಉನ್ನತ ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂಥ ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇದಾಗಿದೆ ಎಂದು ತಿಳಿಸಿದರು. ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ವಿಶ್ವವಿದ್ಯಾಲಯದಿಂದ ಸಿಗುವ ಎಲ್ಲ ಸೌಲಭ್ಯಗಳಿಗೆ ದೊರೆಯುತ್ತಿವೆ ಎಂದರು. ಡಿಗ್ರಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಕಾರಣಾಂತರದಿಂದ ಮನೆಗೆ ಬಿಟ್ಟರೆ ಆ ವಿದ್ಯಾರ್ಥಿಯಲ್ಲಿ ಪ್ರವೇಶ ಪಡೆದು ತನ್ನ ಅಭ್ಯಾಸ ಮುಂದುವರಿಸುವ ಅವಕಾಶ ಇದೆ ಎಂದರು. ಯುಜಿ ಕೋರ್ಸ್ಗಳಾದ BA, BCom, BBA, BCA, BSc, BSW ಹಾಗೂ PG ಕೋರ್ಸ್ಗಳಾದ MCom, MSc, MBA, MSc ಕೋರ್ಸ್ ಒಳಗೊಂಡಂತೆ ಒಟ್ಟು 69 ಕೋರ್ಸ್ಗಳಿರುತ್ತವೆ ಎಂದು ತಿಳಿಸಿದರು. ಈ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ವಿಶ್ವವಿದ್ಯಾಲಯದ ಪದವಿ ಪಡೆಯುವ ವಿದ್ಯಾರ್ಥಿಗಳಿಗೆ ಸಮಾನದ ಮಾಡುತ್ತಿರುತ್ತದೆ ಎಂದು ತಿಳಿಸಿದರು. ಜಿಲ್ಲೆಯ ಹೆಚ್ಚಿನ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಲು ಕೋರಿದರು. ನಾನು ಶರಣಬಸಪ್ಪ ವೈಜನಾಥ್ ಹಲ್ಸೆ, ನಾನು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನವನು. ಈಗ ವೈಸ್ ಚಾನ್ಸಲರ್ ಆಗಿ 2 ವರ್ಷಗಳಾಯಿತು. ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದಮೇಲೆ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ A+ ಅನ್ನ ಮಾಡಿದೆವು. ಇದು ಪ್ರಾರಂಭವಾಗಿ 29 ವರ್ಷಗಳಾಯಿತು. 1996ರಿಂದ ಇಲ್ಲಿವರೆಗೆ ನ್ಯಾಕ್ ಅನ್ನ ಮಾಡಿಸಿದ್ದಿಲ್ಲ. ನಾನು ಫಸ್ಟ್ ಸೈಕಲ್ನಲ್ಲೇ ಇದನ್ನ ನ್ಯಾಕ್ A+ ಅನ್ನ ಆಗಿದೆ. ನಮ್ಮ ವಿಶ್ವವಿದ್ಯಾಲಯವು 3 ಟೈರ್ಸ್ ನಲ್ಲಿ ವರ್ಕ್ ಮಾಡ್ತದೆ, 3 ಹಂತದಲ್ಲಿ ವರ್ಕ್ ಮಾಡ್ತದೆ. ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ಮತ್ತು ರೀಜನಲ್ ಸೆಂಟರ್ಸ್ ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲಿ ಮಾಡಿದೆ. ನಾನು ಬಂದ್ಮೇಲೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ರೀಜನಲ್ ಸೆಂಟರ್ಸ್ ಇದ್ದಿಲ್ಲ ಅವೆಲ್ಲ ರೀಜನಲ್ ಸೆಂಟರ್ಸ್ ಅನ್ನ ಪ್ರಾರಂಭ ಮಾಡಿದೆವು. ಅದ ನಂತರ ಸ್ಟಡಿ ಸೆಂಟರ್ಸ್ ಇದ್ದಾವೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಟಡಿ ಸೆಂಟರ್ಸ್ 139 ಸ್ಟಡಿ ಸೆಂಟರ್ಸ್ ಇದ್ದಾವೆ. ರೀಜನಲ್ ಸೆಂಟರ್ಸ್ 38 ರೀಜನಲ್ ಸೆಂಟರ್ಸ್ ಇದ್ದಾವೆ. ನಮ್ಮ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ. ನಮ್ಮ ವಿಶ್ವವಿದ್ಯಾಲಯವು ದೇಹ ಉದ್ದೇಶ ಅಂದ್ರೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಉನ್ನತ ಶಿಕ್ಷಣವನ್ನು ಪಡೆಯಬೇಕು. ಉನ್ನತ ಶಿಕ್ಷಣ ಪಡೆಯಿದ್ರೆ ಅವರಿಗೆ ಅನೇಕ ವಿಚಾರಗಳನ್ನ ತಿಳಿಯುತ್ತದೆ ಅಂತ ಹೇಳಿ ಸರ್ಕಾರ ದೇಹ ಉದ್ದೇಶ ಎಜುಕೇಶನ್ ಟು ಆಲ್ ಅಂತ, ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಸ್ಟೇಟ್ ಗವರ್ಮೆಂಟ್ ಆಗಲಿ, ಅವರು ಎಜುಕೇಶನ್ ಅನ್ನ ಎಲ್ಲಾ ನಮ್ಮ ಸಮಾಜದಲ್ಲಿ ಇದ್ದ ಎಲ್ಲಾ ನಮ್ಮ ಜನರಿಗೆ ವಿದ್ಯಾ ಅರ್ಹತೆ ಅಂದ್ರೆ ಹೈಯರ್ ಎಜುಕೇಶನ್ ಅನ್ನು ಕೊಡಬೇಕಂತ ಆ ಉದ್ದೇಶದಿಂದ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡಿದ್ದಾರೆ 1996ರಲ್ಲಿ. ಮೊದಲು ಇದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಂಚೆ ತರಪಿನ ಕೇಂದ್ರವಾಗಿತ್ತು. 1996ರಲ್ಲಿ ಇದರದೇ ಆದಂತಹ ಸಪರೇಟ್ ಇದು ಮಾಡಿಕೊಂಡು ತನ್ನದೇ ಆದಂತಹ ಆಕ್ಟ್ ಅನ್ನ ಮಾಡಿಕೊಂಡು 1996ರಿಂದ ಇಲ್ಲಿವರೆಗೆ ಈ ವಿಶ್ವವಿದ್ಯಾಲಯ ವರ್ಕ್ ಮಾಡ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 69 ಪ್ರೋಗ್ರಾಮ್ಗಳಿವೆ, 69 ಕೋರ್ಸ್ಗಳಿವೆ. 69 ಕೋರ್ಸ್ನಲ್ಲಿ 10 ಆನ್ಲೈನ್ ಪ್ರೋಗ್ರಾಮ್ ಇವೆ. ಅದರ ಜೊತೆ ತಮಗೆಲ್ಲ ಗೊತ್ತಿದ್ದಂತೆ ಈಗ BA, BSc, BCom, MA, MSc, MCom, ಅದ್ರ ಜೊತೆಗೆ MSW ಇದೆ, MBA ಇದೆ, MCom ಇದೆ. ಹೀಗೆಲ್ಲ ಅನೇಕ ಕೋರ್ಸ್ಗಳನ್ನ ಈ ಸಲ ನಮ್ಮಲ್ಲಿ ಅರ್ತ್ ಸೈನ್ಸ್ ಇದೆ. ಅಂದ್ರೆ ಟೋಟಲಿ 69 ಪ್ರೋಗ್ರಾಮ್. ತಮ್ಗೆಲ್ಲ ಗೊತ್ತಿದ್ದಂತೆ ನಮ್ಮ ದೇಶದಲ್ಲಿ ಇಂತಹ ವಿಶ್ವವಿದ್ಯಾಲಯ ಅಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ವಿಶ್ವವಿದ್ಯಾಲಯ 18 ವಿಶ್ವವಿದ್ಯಾಲಯಗಳಿವೆ. ಅದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಏಕೈಕ ವಿಶ್ವವಿದ್ಯಾಲಯ ನಮ್ಮ ರಾಜ್ಯ ವ್ಯಾಪ್ತಿಗೆ ಅದು ರನ್ ಆಗ್ತಾ ಇದೆ. ಮತ್ತು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಅದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಅದನ್ನ ಬಿಟ್ರೆ ನಮ್ಮ ವಿಶ್ವವಿದ್ಯಾಲಯವು ಕರ್ನಾಟಕದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಮತ್ತು ನಮ್ಮ ದೇಶದಲ್ಲಿ 2ನೇ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಿದೆ. ಯಾಕಂದ್ರೆ ಇದು 2022 23 ಮೇನಲ್ಲಿ ನ್ಯಾಕ್ A+ ಆಯ್ತು. ಅದು ಆದ್ಮೇಲೆ ಎಲ್ಲ ನಮ್ಮ UGC ಡೆಪ್ ನಿಂದ ಪರ್ಮಿಷನ್ ತಗೊಂಡು ನಾವು 69 ಪ್ರೋಗ್ರಾಮ್ ಅನ್ನ ರನ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾನು ಹೋದ್ಮೇಲೆ 2023-24 ವರ್ಷದಲ್ಲಿ ನಮಗೆ 40,000 ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿದೆ. ನಾನು ಹೋದ್ಮೇಲೆ ನಮ್ಮ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ನಮಗೆ ಪ್ರಾದೇಶಿಕ ಕೇಂದ್ರಗಳಿದ್ದಿಲ್ಲ. ಎಲ್ಲ ಪ್ರಾದೇಶಿಕ ಕೇಂದ್ರಗಳು ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್ ಇವೆಲ್ಲ ಪ್ರಾದೇಶಿಕ. ಇವನ್ ಹೊಸಪೇಟು, ಬಳ್ಳಾರಿದಲ್ಲಿ ಒಂದು ಏಕೈಕ ವಿಶ್ವವಿದ್ಯಾಲಯ ನಮ್ಮದೇ ಬಿಲ್ಡಿಂಗ್ ಇದ್ದು ಅಲ್ಲಿ ಸೌತ್ ಪಾರ್ಟ್ ಆಫ್ ದಿ ಕರ್ನಾಟಕ
ಅಲ್ಲಿ ಎಲ್ಲಾ ಕಡೆ ನಮ್ಮ ಬಿಲ್ಡಿಂಗ್ ಗಳನ್ನ ಇದ್ದಾವೆ. 10 ಜಿಲ್ಲೆಗಳಲ್ಲಿ ನಮ್ಮದೇ ಆದಂತಹ ಬಿಲ್ಡಿಂಗ್ ಗಳಿದ್ದಾವೆ. ಅಲ್ಲಿ 10 ರಿಂದ 15, 20 ಜನ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಡೆ ಈ ಭಾಗಕ್ಕೆ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರಗಳನ್ನ ಪ್ರಾರಂಭ ಮಾಡಿದೆವು. ಈ ನಮ್ಮ ವಿಶ್ವವಿದ್ಯಾಲಯವು 2 ಹಂತದಲ್ಲಿ ಅಡ್ಮಿಷನ್ ಮಾಡಿಕೊಳ್ತದೆ. ಒಂದು ಜನವರಿ ಸೈಕಲ್ ಮತ್ತು ಇನ್ನೊಂದು ಜುಲೈ ಸೈಕಲ್. ಜನವರಿ ಸೈಕಲ್ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಅಡ್ಮಿಷನ್ ಪ್ರಾಸೆಸ್ ಅನ್ನ ಇರ್ತದೆ. ಲಾಸ್ಟ್ 31 ಮಾರ್ಚ್ ವರೆಗೆ ಅಡ್ಮಿಷನ್ ಇರ್ತದೆ. ಅಲ್ಲಿಂದ ಜುಲೈ ಸೈಕಲ್ ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳ ಅಡ್ಮಿಷನ್ ಪ್ರಾಸೆಸ್ ಇರ್ತದೆ. ಈ ನಮ್ಮ ವಿಶ್ವವಿದ್ಯಾಲಯವು ಇದು ಡ್ಯುಯಲ್ ಡಿಗ್ರಿ ತಗೊಳ್ಳಿಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಡ್ಯುಯಲ್ ಡಿಗ್ರಿ ಅಂದ್ರೆ 2 ಎಟ್ ಎ ಟೈಮ್ ಡಿಗ್ರಿಗಳನ್ನ ಮಾಡಬಹುದು. ಮೊದಲಿದು ಅವಕಾಶ ಇದ್ದಿಲ್ಲ. ನಮ್ಗೆಲ್ಲ ಗೊತ್ತಿರಬಹುದು, ಒಂದು BEd ಕಾಲೇಜ್ ಲೆಕ್ಚರ್ ಆಗ್ಬೇಕಾದ್ರೆ 2 ಡಿಗ್ರಿ ಬೇಕಾಗ್ತವೆ, 2 PG ಬೇಕಾಗ್ತವೆ. ಅವರು ಮೊದಲು ಒಂದು PG ಮಾಡ್ಬೇಕಾದ್ರೆ 2 ವರ್ಷ ತಗೊಳ್ತಿದ್ರು, ಮತ್ತೊಂದು PG ಮಾಡ್ಬೇಕಾದ್ರೆ 2 ವರ್ಷ, 4 ವರ್ಷ ಹಿಡಿತಿತ್ತು. ನಮ್ಮ ವಿಶ್ವವಿದ್ಯಾಲಯಕ್ಕೆ 2 ವರ್ಷದಿಂದ ಡ್ಯುಯಲ್ ಡಿಗ್ರಿ ಅಂದ್ರೆ 1 ಡಿಗ್ರಿ ರೆಗ್ಯುಲರ್ ಮಾಡಿ ಇನ್ನೊಂದು ಡಿಗ್ರಿ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ UGC ದವರು ಕೊಟ್ಟಾರೆ. ನಮ್ಗೆಲ್ಲ ಗೊತ್ತಿರಬಹುದು, ನಮ್ಮ UGC ನಲ್ಲಿ ಅಂದ್ರೆ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳ್ತಾರೆ. ರೆಗ್ಯುಲೇಟರಿ ಅಥಾರಿಟಿ ಅಂದ್ರೆ UGC ಬರ್ತದೆ, AICT ಬರ್ತದೆ, NCT ಬರ್ತವೆ. ಅಂದ್ರೆ ಇವೆಲ್ಲ ನಮಗೆ ರೆಗ್ಯುಲೇಷನ್ ಮಾಡ್ತವೆ, ಅಂದ್ರೆ ನಮ್ಮ ಗವರ್ನೆನ್ಸ್ ಅನ್ನ ನೋಡ್ತವೆ. ಹೀಗಾಗಿ UGC ಡಬ್ನವರು ನಮಗೆ ಏನು ಇಷ್ಟು ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದಾರೆ. ಮತ್ತು 69 ಪ್ರೋಗ್ರಾಮ್ಗಳನ್ನ ತಗೊಳ್ಬೇಕಾದ್ರೆ ನಾವು ಅಲ್ಲಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ನಮ್ಮ ಪ್ರಪೋಸಲ್ ಅನ್ನ ಸಬ್ಮಿಟ್ ಮಾಡಬೇಕಾಗ್ತದೆ, PPR ಅನ್ನ ಸಬ್ಮಿಟ್ ಮಾಡಬೇಕಾಗ್ತದೆ. PPR ಸಬ್ಮಿಟ್ ಮಾಡಿದ್ಮೇಲೆ ಅವ್ರೇನ್ ಮಾಡ್ತಾರೆ, ನಮ್ಮಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಮತ್ತು ಇಂಟ್ರಾಕ್ಷನ್ ಮಾಡ್ತಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯವು 69 ಪ್ರೋಗ್ರಾಮ್ ಅನ್ನ ಪಡೆದುಕೊಂಡಿದೆ. ಮತ್ತು ಈಗಾಗಲೇ ಹೇಳಿದಂತೆ ಪ್ರತಿ ಜಿಲ್ಲೆಗೆ ನಮ್ಮ ಈಗಾಗಲೇ ಈ 30 ಅಂದ್ರೆ ಬೆಂಗಳೂರಿನಲ್ಲಿ 6 ಸೆಂಟರ್ಗಳು ಮಾಡಿದ್ದಾರೆ. ಮತ್ತು ಬೀದರ್ ಹಿಡ್ಕೊಂಡು ಮೈಸೂರುವರೆಗೆ ನಮಗೆ 38 ರೀಜನಲ್ ಸೆಂಟರ್ಸ್ ಗಳಿವೆ. ಅಲ್ಲಿ ನಮ್ಮಲ್ಲಿ ಎಲ್ಲಾ ತರದ ಫೆಸಿಲಿಟಿ ಅಂದ್ರೆ ಈ ಕೋರ್ಸಿಗೆ ಮತ್ತು ರೆಗ್ಯುಲರ್ ಕೋರ್ಸಿಗೆ ಏನ್ ಡಿಫರೆನ್ಸ್ ಇಲ್ಲ. ಗವರ್ಮೆಂಟ್ ಪ್ರಕಾರ ಎಲ್ಲಾ ಕಡೆ ನಮ್ಮ ಡಿಗ್ರಿಗೆ ಈಕ್ವಲ್ ವ್ಯಾಲ್ಯೂಸ್ ಇದೆ, ಈಕ್ವಲ್ ವೇಟೇಜ್ ಇದೆ. ಹೀಗಾಗಿ ನಾವು ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ MA ಪಡೆದಂತಹ ವಿದ್ಯಾರ್ಥಿ ಆಗಲಿ, ಜರ್ನಲಿಸಂ ಪಡೆದಂತಹ ವಿದ್ಯಾರ್ಥಿ ಆಗಲಿ, MBA ಪಡೆದಂತಹ ವಿದ್ಯಾರ್ಥಿ ಅವನು ರೆಗ್ಯುಲರ್ ಏನು UGC ನಲ್ಲಿ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಏನ್ ಮಾಡ್ತಾರೆ ಅದಕ್ಕೆ ಈಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ, ನಮ್ಗೆ ರಿಕಗ್ನೈಸ್ ಮಾಡಿದ್ದಾರೆ. ಅದರಂತೆ ಡ್ಯುಯಲ್ ಡಿಗ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಅನೇಕ ರಿಸೋರ್ಸ್ಗಳಿವೆ. ಅಂದ್ರೆ ಈ ರಿಸೋರ್ಸಸ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿ ಫೆಸಿಲಿಟಿ ಇದೆ, ಮತ್ತು ಈ ಬುಕ್ಸ್ ಗಳಿವೆ, ಈ ರಿಸೋರ್ಸಸ್ ಇವೆ. ಅದರಂತೆ ಎಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯವು ಲೆಟರಲ್ ಎಂಟ್ರಿನೂ ಅವಕಾಶ ಮಾಡಿದೆ. ಲೆಟರಲ್ ಎಂಟ್ರಿ ಅಂದ್ರೆ ಫಸ್ಟ್ ಇಯರ್ BA ಮುಗಿಸ್ಕೊಂಡು ಮನೆಗೆ ಕೂತ ಅಂತ ತಿಳ್ಕೊಡ್ರಿ, ಅವ ಸೆಕೆಂಡ್ ಇಯರ್ಗೆ ನಮ್ಮಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಮುಗಿಸ್ಕೊಂಡು ಬಂದ್ಮೇಲೆ ಥರ್ಡ್ ಸೆಮಿಸ್ಟರ್ ಈಗ ಯಾವುದೋ ಕಾರಣಕ್ಕೆ ಅವ ಡ್ರಾಪ್ ಔಟ್ ಆಗ್ತಾನೆ, ಅವನಿಗೆ ಅನಾನುಕೂಲತೆ ಇರ್ತದೆ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ. ಅಂತ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಅವಕಾಶ ಇದೆ. ಅವಕಾಶ ವಂಚಿತರಿಗೆ ಹೈಯರ್ ಎಜುಕೇಶನ್ ಅನ್ನ ಕೊಡುವಂತ ಏಕೈಕ ವಿಶ್ವವಿದ್ಯಾಲಯ ಅಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ಅದರಲ್ಲಿ ನಾವು ಎಷ್ಟೋ ವಿದ್ಯಾರ್ಥಿಗಳಿಗೆ ಅಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು, ಎಲ್ಲಾ ಗವರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ನಮ್ಮದು ಗವರ್ಮೆಂಟ್ ವಿಶ್ವವಿದ್ಯಾಲಯ ಏನು ಅವರಿಗೆ ಅನ್ವಯ ಆಗ್ತದೆ. ರೆಗ್ಯುಲೇಷನ್ಸ್, ರೂಲ್ಸ್ ನಮಗೂ ಸಹ ಅನ್ವಯ ಆಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಹ ಅವರಲ್ಲಿ ಏನ್ ಕೊಡ್ತಾರೆ ಹಾಗೆ ಬರ್ತದೆ. ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರಿಗೆ, ಸ್ಪೆಷಲಿ ಮಹಿಳೆಯರಿಗೆ ಮತ್ತು BPL ಕಾರ್ಡ್ ಹೋಲ್ಡರ್ ಅವರಿಗೆ 10% ರಿಯಾಯಿತಿಯನ್ನ ಕೊಟ್ಟಿದ್ದೇವೆ ನಾವು. ಅಂದ್ರೆ ಫೀಸ್ ನಲ್ಲಿ ಏಜ್ ಲಿಮಿಟ್ ಇಲ್ಲ ಸರ್. 18 ರಿಂದ 100 ವರ್ಷವರೆಗೆ ಅವರು ಕಲಿಲಿಕ್ಕೆ ಅವಕಾಶ ಇದೆ. ಒಬ್ಬರು ಲಾಸ್ಟ್ ಇಯರ್ ರ್ಯಾಂಕ್ ಪಡ್ಕೊಂಡ್ರು MCom ನಲ್ಲಿ 67 ವರ್ಷ, ಬ್ಯಾಂಕ್ ನಿಂದ ರಿಟೈರ್ಡ್ ಆದ್ಮೇಲೆ ಅವರು 67ನೇ ವಯಸ್ಸಿನಲ್ಲಿ MCom ನಲ್ಲಿ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಅದೇ ತರ ನಾವು ನಮ್ಮಲ್ಲಿ ಏಜ್ ಲಿಮಿಟ್ ಇಲ್ಲ. ಹೀಗಾಗಿ ಯಾರೇ
ವಿದ್ಯಾರ್ಥಿಗಳು ಅಂದ್ರೆ ಯಾರೇ ವ್ಯಕ್ತಿಗಳು ಸಮಾಜದಲ್ಲಿ ಹೈಯರ್ ಎಜುಕೇಶನ್ ಪಡ್ಕೊಳ್ಬೇಕೆಂಬ ಆಸೆ ಇದ್ದವರು ಮತ್ತು ಎಷ್ಟೋ ಎಂಪ್ಲಾಯೀಸ್ ಗಳನ್ನ ಈ ಯಾವುದೋ ಕಾರಣಕ್ಕೆ ಅವರು ಡಿಗ್ರಿ ಮಾಡ್ಕೊಂಡಂಗಿಲ್ಲ. ಈಗ ಪೋಸ್ಟ್ ಆಫೀಸ್ ಜಾಬ್ ಆಗ್ತದೆ, ಇಮಿಡಿಯೇಟ್ ಏರ್ಫೋರ್ಸ್ ಹೋಗ್ತಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ತಾನೆ. ಅಂತವರಿಗೆ ಮುಂದೆ ಅವನಿಗೆ ಡಿಗ್ರಿ ಮಾಡ್ಬೇಕೆಂಬ ಆಸೆ ಇದ್ದಾಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವನ ಅಡ್ಮಿಷನ್ ತಗೊಂಡು ಡಿಗ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ರಿಯಾಯಿತಿ ಬಸ್ ಡ್ರೈವರು, ಬಸ್ ಕಂಡಕ್ಟರ್ ಅವರ ಮಕ್ಕಳಿಗೆ 10% ರಿಯಾಯಿತಿ ಇದೆ ನಮ್ಮ ಫೀಸ್ ನಲ್ಲಿ. ಮತ್ತು ಕ್ಯಾಬ್ ಡ್ರೈವರ್ಸ್ ಗಳಿಗೆ ಬೀದರ್ ತಾಲೂಕಿನ ಅಂತೂರು ಗ್ರಾಮದಲ್ಲಿಯ ಸರ್ವಜ್ಞ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಾರ್ಷಿಕೋತ್ಸವ ಪ್ರಯುಕ್ತ ದೀಪ ಪೂಜನ ಹಾಗೂ ಮಾತೃಪಿತೃ ಪೂಜಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಫೆಬ್ರವರಿ 13ರಂದು ಆಚರಿಸುವ ಪಾಶ್ಚಿಮ ಮಾತೃ ಸಂಸ್ಕೃತಿಯಿಂದ ಬಂದಿರುವ ಪ್ರೇಮಿಗಳ ದಿನಾಚರಣೆ ಯೋಗ ವಿದ್ಯಾರ್ಥಿ ಸೇವಾ ಸಮಿತಿ ಸಂಸ್ಥಾಪಕರಾದ ಪೂಜ್ಯ ಸಂತ ಶ್ರೀ ಆಸಂ ಬಾಪೂಜಿಯವರ ಸಂಕಲ್ಪದಂತೆ 2 ದಶಕಗಳಿಂದ ಫೆಬ್ರವರಿ 13ರಂದು ಮಾತೃಪಿತೃ ಪೂಜಾ ಕಾರ್ಯಕ್ರಮ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಬೀದರ್ ಜಿಲ್ಲಾ ಯೋಗ ವಿದ್ಯಾ ಸಮಿತಿಯಿಂದ ಫೆಬ್ರವರಿ ಮಾಸದಂತ ಶಾಲಾ ಕಾಲೇಜಿನ ತಂದೆ ತಾಯಿ ಪೂಜಾ ದಿವಸ ಎಂದು ಆಚರಿಸಲಾಗುತ್ತದೆ. ಆಂಧ್ರ ಗ್ರಾಮದ ಸರ್ವಜ್ಞ ಶಾಲೆಯಲ್ಲಿ ಫೆಬ್ರವರಿ 9ರಂದು ನಡೆದ ಮಾತೃಪಿತೃ ಪೂಜಾ ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳ ತಂದೆ ತಾಯಂದಿರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಕ್ಕಳು ತಂದೆ ತಾಯಿಗೆ ಪೂಜಿಸಿ ಪ್ರದಕ್ಷಿಣ ಹಾಕಿ ಆಶೀರ್ವಾದ ಪಡೆದರು. ವೇದಿಕೆ ಮೇಲೆ ಟ್ರಸ್ಟ್ ಅಧ್ಯಕ್ಷರಾದ ಬಸವ ಬಡಸೆಟ್ಟೆ, ಯೋಗ ವಿದ್ಯಾರ್ಥಿ ಸೇವಾ ಸಮಿತಿ ಜಿಲ್ಲಾ ಪ್ರಮುಖರಾದ ಡಾಕ್ಟರ್ ಸುರೇಂದ್ರ ರೆಡ್ಡಿ, ಸಿದ್ದು ಮುಲ್ಖೇಡ್, ಶಿವಕುಮಾರ್ ಕಾಡೋದೆ, ಪ್ರಭು ಶೆಟ್ಟಿ ಪಸರ್ಗಿ, ಅನಿಲ್ ದುರ್ಗಾ, ಬಸವ ಚೇತನ್ ಸೊರಳೆ, ಮುಚಂದ್ರ ಕಾಂಬ್ಳೆ, ಸಮೇಶ್ ಕೆಂಪಶೆಟ್ಟಿ, ಸಾಯಿಕ್ ಮಸೀದ್ ಬಂದ್ಗಿ, ಬಸವ ಚಡ್ಗುರೆ, ಭಾರತಿ ವಿನೋದ್ ಶಾಸ್ತ್ರಿದ್ದರು. ಏಕ್ತಾ ಆಶ್ರಮ್ ಟ್ರಸ್ಟ್, ಇಸ್ಮಾಯಿಲ್ ಶಾಹ ದರ್ಗಾ ಖಾದ್ರಿ ಹಾಗೂ ಶ್ರೀ ಶನಿ ಸಾಹೇಬ್ ದರ್ಗಾದ 16ನೇ ಸಂದಲ್ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಾನುಸಾರ ಈ ವರ್ಷವೂ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪೂಜ್ಯ ಸಂಭಾಜಿ ಮಹಾರಾಜರು ಮಾತನಾಡಿ ತಿಳಿಸಿದರು. ಈ ಜಾತ್ರೆ ನಿಮಿತ್ತ ಒಂಟೆ ಮೇಲೆ ಭವ್ಯ ಮೆರಗು ವಿಲಾಸ್ಪುರ ಗ್ರಾಮದ ಇಸ್ಮಾಯಿಲ್ ಶಾಹ ದರ್ಗಾದಿಂದ ಶನಿ ಸಾಹೇಬ್ ದರ್ಗಾದವರೆಗೆ ಮಧ್ಯಾಹ್ನ 1:15ರಿಂದ ಪ್ರಾರಂಭವಾಗಿ 4 ಜರುಗಲಿದೆ. ಸಂಜೆ 5 ಗಂಟೆಯಿಂದ ಸಾಂಸ್ಕೃತಿಕ ಹಾಗೂ ಗುರುಗಳ ಆಶೀರ್ವಚನ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯುತ್ತಿವೆ. ನಂತರ ರಾತ್ರಿ 10 ಗಂಟೆಯಿಂದ ಖ್ಯಾತ ಕವಳಿಕರ ಸಮೀರ್ ತಾಜ್ ಅವರಿಂದ ಕವಳಿ ಕಾರ್ಯಕ್ರಮ ಮತ್ತು ಖ್ಯಾತ ಹಾಸ್ಯ ಕಲಾವಿದ ರಘುಪ್ರಿಯ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ, ಪಬ್ಲಿಕ್ ಕಚವಾಲಿ ಆಗಮಿಸಲಿದ್ದಾರೆಂದರು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಂಭಾಜಿ ಮಹಾರಾಜರು ಮಾತನಾಡಿ ಮನವಿ ಮಾಡಿದರು. ಇದೇ ವೇಳೆ ಬಾಬು ಪಾಸ್ವಾನ್ ಹಾಗೂ ಹಾಸ್ಯ ಕಲಾವಿದರಾದ ರಘುಪ್ರಿಯ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಶಿಷ್ಯ, ಶಿವಕುಮಾರ್ ಗಟ್ಟಿ, ಜಾನ್ಸನ್ ಗೋಡೆ, ಶ್ರೀಪತ್ರವ್ ದಿನೇ, ಸಂದೀಪ್ ಕಾಟೆ ಸೇರಿದಂತೆ ಮತ್ತಿತರರು ಇದ್ದರು. ಗ್ರಾಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಂದಲ್ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಬೇಕಂತ ಹೇಳಿ ಶ್ರೀ ಇಸ್ಮಾಯಿಲ್ ಶಾ ಖಾದ್ರಿ ದರ್ಗಾ ಇರ್ತಕ್ಕಂಥ ಎಲ್ಲ ಹಳ್ಳಿ ಜನ ಬಂದು ಆ ರಘುವರು ನೋಡಿಕೊಂಡು ಅವರೊಂದು ಕಾಮಿಡಿ ಕೇಳಿ ಆನಂದಿಸ್ತಾರೆ ಅಂತ ಹೇಳಿ ಮೂಲಕ ನಾನು ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ. ಧನ್ಯವಾದ. ಜಾತ್ರೆಯ ಸುದ್ದಿಯನ್ನು ತಲುಪಿಸಲು ಬಂದಂಥ ನನ್ನ ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಮ್ಮ ಅಕ್ಕಪಕ್ಕದಲ್ಲಿರುವ ಅವರಿವರೆನ್ನದೇ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇಸ್ಮಾಯಿಲ್ ಶಾ ಖಾದ್ರಿ ಮತ್ತು ಶನಿ ಸಾಹೇಬ್ ದರ್ಗಾ 16ನೇ ಸಂದಲ್ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮ ದರ್ಗಾದ ಜಾತ್ರೆಗೆ ನೀವು ನಿಮ್ಮ ಪರಿವಾರದವರನ್ನು ಮತ್ತು ನಿಮ್ಮ ಕೂಡ ಎಲ್ಲರನ್ನು ಕರೆತರಬೇಕಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಹಿರಿಯರು ಮತ್ತು ಕಿರಿಯರು, ಮಹಿಳೆಯರು ಎಲ್ಲರೂ ಏನದ ಅಂದರೆ ಈ ಜಾತ್ರೆಗೆ ಬಂದು ಯಶಸ್ವಿ ಮಾಡಿಕೊಡ್ರಿ.
ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಮಾಡುತ್ತಾ ಇದ್ದೀವಿ. ಯಾಕಂದರೆ ಹೋದ ವರ್ಷ ಒಂಟೆ ಮೇಲೆ ಸಂದಾಲ ಮೆರವಣಿಗೆ ಇರ್ತದೆ. ಅದರ ಸರಿ ಏನದಂದ್ರೆ ಮತ್ತು ಕುದುರೆ ಇರೋದು ಇಸ್ಮಾಯಿಲ್ ಖಾದ್ರಿದಿಂದ ದರ್ಗಾದಿಂದ ಸಂದಾಲು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಶನಿ ಸಾಹಿಬ್ ದರ್ಗಾದವರೆಗೆ ಬರುತ್ತದೆ. ಇದರಲ್ಲಿ ಇಲ್ಲಿದ್ದಂಥ ಎಲ್ಲ ಭಕ್ತರಿಗೂ ಭಾಳಷ್ಟು ಮಂದಿ ಗೊತ್ತದ ಇಲ್ಲಿದ್ದ ದರ್ಗದ ಪವಾಡ. ಯಾಕಂದರೆ ಹಿಂದಿಂದು ಹಿಡಿದು ಒಂದು ಇತಿಹಾಸದ ಈ ದರ್ಗದ 21 ವರ್ಷ ಮಕ್ಕಳಿಲ್ದವರಿಗೆ ಮಕ್ಕಳಾಗಿದ್ದು ಇದು ದರ್ಗದಿಂದ, ಬೇಡಿದವರಿಗೆ ಬೇಡಿದು ಕೊಟ್ಟಿದ್ದು ಇದೇ ದರ್ಗದಿಂದ. ಅಂಥ ಸ್ಥಳ ಅದ. ಎಲ್ಲರೂ ಬಂದು ಏನದ ಅಂದ್ರೆ ಈ ಜಾತ್ರೆಗೆ ಯಶಸ್ವಿ ಮಾಡಿಕೊಡ್ರಿ. ಪೂಜ್ಯ ಡಾಕ್ಟರ್ ಹವಾ ಮಲ್ಲಿನಾಥ್ ಮುತ್ತಿಯವ್ರು ಹೊಂಟಾರೆ. ಅದೇ ಥರದ ಹೌಗಿಲಿಂಗ ಶಿವಾಚಾರ್ಯರು ಹೊಂಟಾರೆ. ಬಾಲ್ಯಯೋಗಿ ತಪಸ್ವಿ ಸ್ವಂತ ಶಂಕರ್ಲಿಂಗ ಮಹಾರಾಜರು ಹೊಂಟಾರೆ. ಅದರಲ್ಲಿಂದ ಕಲಾವಿದರು ಹೊಂಟಾರೆ. ಜಾದೂಗರ್ ತುಕಾರಾಮ್ ಅವ್ರು ಹೊಂಟಾರ. ಮತ್ತು ನಮ್ಮ ನಗಸ್ಲಕ್ಕೆ ಏನದ ಅಂದ್ರೆ ಹರ್ಷ ಕಲಾವಿದರು ಹೊಂಟಾರೆ, ರಘುಪ್ರಿಯ ಅವರು. ಮತ್ತು ಅದೇ ನಂತರ ಏನದ ಅಂದ್ರೆ ರಾಚಯ್ಯ ಸ್ವಾಮಿ ಅವರು, ರೇವಣಸಿದ್ಧ ಸ್ವಾಮಿ ಮತ್ತು ಸಾಕ್ಷಿ ರೇವಣಸಿದ್ಧ ಮತ್ತು ರವಿಚಂದ್ರ ಜೂನಿಯರ್ ರವಿಚಂದ್ರ ಇವರು ಹೊಂಟ್ರ. ಮತ್ತು ಪ್ರವೀಣ್ ಕವಾಲಿ ಕಾರ್ಯಕ್ರಮಕ್ಕೆ ಇವರು ಹೊಂಟಾರ. ಸಮೀರ್ ತಾಜ್ ಔರಂಗಾಬಾದ್ ಇವರು ಕೂಡ ಹೊಂಟಾರ. ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನದ ಅಂದರೆ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಅಪ್ಪಾಜಿ ಎಷ್ಟನೇ ವರ್ಷದ ಜಾತ್ರೆ ಅದು? 16ನೇ ಜಾತ್ರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಿನಾಂಕ 16ರಂದು ಒಂದು ದೊಡ್ಡ ಜಾತ್ರಾ ಮಹೋತ್ಸವ ನಡೀತಿದೆ. ಇಲ್ಲಿ ಒಂದು ಸಂದಲು, ಆಮೇಲೆ ಖವಾಲಿ ಕಾರ್ಯಕ್ರಮ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಎಲ್ಲ ಹಳ್ಳಿ ಜನ ಬಂದು ಅವತ್ತಿನ ದಿವಸ ಬಂದು ಈ ಒಂದು ಸಂದಲ್ ಜಾತ್ರೆಗೆ ಬಂದು ಭಾಗವಹಿಸಿ ಇಲ್ಲಿರ್ತಕ್ಕಂಥ ದರ್ಶನ ಪಡೆದುಕೊಂಡು ಯಾವಾಗಲೂ ಇಲ್ಲಿ ಪ್ರತಿ ವಾರಕ್ಕೊಂದ್ಸರಿ ಕೂಡ ಇಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವೆ, ಚಟುವಟಿಕೆಗಳು ನಡೀತಾವೆ. ಅಂಥ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಏಕತಾಸನದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಂಭಾಜಿ ಮಹಾರಾಜ್ ಅವರು ಈಗಾಗಲೇ ಸುಮಾರು ವರ್ಷಗಳಿಂದ ಸಂದಲ್ ಜಾತ್ರೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹವಾ ಮಲ್ಲಿನಾಥ್ ಗುರುಜಿಯವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ಹಾವಲಿಂಗೇಶ್ವರ್ ಶಿವಾಚಾರ್ಯರು ಇವರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಾಲಯೋಗಿ ದತ್ತ ದಿಗಂಬರ್ ಶರಣರು, ಸಪ್ತರ್ಲಿಂಗ್ ಶಂಕರ್ಲಿಂಗ್ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಸಚಿವರು ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶೈಲೇಂದ್ರ ಗಲ್ದಾಳೆ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಂಡೆಪ್ಪ ಕಾಶಂಪುರ್ ಮಾಜಿ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರು ಗೆಳೆಯರಾಗಿರ್ತಕ್ಕಂಥ ಭೀಮಸೇನರಾವ್ ಶಿಂದೆ ಅವರು ಡಿಫಿಟ್ MLA ಅವರಾದ ಇವರು ಕೂಡ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಬೇಕು. ಈ ಭಾಗದಾಗ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಅವರೊಂದು ಮಹಿಮೆ ಅವತ್ತಿನ ದಿವಸ ತಾವೆಲ್ಲರೂ ಅನುಭವಿಸ್ತೀರಿ ಅಂಥೇಳಿ ಇವತ್ತೆಲ್ಲ ಮುಖಂಡರು ಬಂದು ಇಲ್ಲೊಂದು ದರ್ಗಾದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಹಿರಿಯರು, ಮುಖಂಡರು, ಈ ಊರಿನೆಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು. ಇದು ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇಡೀ ರಾತ್ರಿ ಎಲ್ಲ ಜಾಗರಣೆ ಮುಖಾಂತರ ಖವಾಲಿಗೆ ಬರ್ತಕ್ಕಂಥವ್ರು ಮಹಾರಾಷ್ಟ್ರದ ಸಮೀರ್ ತಾಜ್ ಖವಾಲಿ ಇವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಪ್ರವೀಣ್ ಅಂತಕ್ಕಂಥ ಒಬ್ಬ ಮಹಿಳೆ ಕೂಡ ಖವಾಲಿ ಹಾಡಕ್ಕೆ ಬರ್ತಾ ಇದ್ದಾರೆ.
ಅದಕ್ಕೆ ಅವರು ತಾವೆಲ್ಲರೂ ಬಂದು ಈ ಒಂದು ಕವಲಿಗಿ ಜಾತ್ರೆಗೆ ಬಂದು ಆನಂದಿಸಿ ಇಲ್ಲಿರ್ತಕ್ಕಂಥ ತಾವೆಲ್ಲರೂ ಬಂದು ಒಂದು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಬಾಬು ಪಾಸ್ವಾನ್, ಬೀದರ್. ಸಮಸ್ತ ಸದ್ಭಕ್ತಾದರಿಗೆ ನಮ್ಮ ವಿಳಾಸ್ಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಂದಲ್ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಸುಮಾರು 3 ದಿನಗಳ ಕಾಲ ಈ ಒಂದು ಚಂದಲ್ ಜಾತ್ರಾ ಮಹೋತ್ಸವವನ್ನು ಮಾಡ್ತಾಯಿದ್ರು. ಆದರೆ ಅನಿವಾರ್ಯ ಕಾರಣಗಳಿಂದ ಈ ವರ್ಷ ಕೇವಲ ಒಂದೇ ದಿನ, ಅಂದರೆ ಫೆಬ್ರವರಿ 2 ದಿನಾಂಕ 16, 2025ರಂದು ಒಂದೇ ದಿನದ ಒಂದು ಜಾತ್ರಾ ಮಹೋತ್ಸವನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಸುತ್ತಮುತ್ತಲಿನ ಭಕ್ತರು, ಸುತ್ತಮುತ್ತಲಿನ ಸಾರ್ವಜನಿಕರು, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರು ಅವರಿವರೆನ್ನದೇ ದಯವಿಟ್ಟು ಈ ಒಂದು ಚಂದಲ್ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ನಮ್ಮ ಇಸ್ಮಾಯಿಲ್ ಶಾ ಖಾದ್ರಿ ಹಾಗೂ ಶ್ರೀ ಸನ್ನಿ ಸಾಹೇಬ್ ದರ್ಗಾದ ದರ್ಶನವನ್ನು ಪಡೆದು ಇಲ್ಲಿ ಮಾಡುವ ಮಹಾಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಇಲ್ಲಿ ಬರುವ ಎಲ್ಲ ಭಕ್ತರು ತಮ್ಮದೇ ಆದಂಥ ಕಷ್ಟಗಳನ್ನು ತಗೊಂಡು ಬರ್ತೀರಿ. ಆ ಕಷ್ಟಗಳನ್ನು ನೀವು ಪರಿಹಾರವನ್ನು ಕಂಡುಕೊಂಡು ಇಲ್ಲಿನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕು. ಹಾಗೆ ಅಂದು ನಿಮ್ಮಲ್ಲೂ ಮನೋರಂಜಿಸಲು ಸಾಕಷ್ಟು ಕಲಾವಿದರ ತಂಡಗಳು ಈ ಒಂದು ವಿಳಾಸ್ಪುರ ಗ್ರಾಮಕ್ಕೆ ಬರ್ತಾ ಇದೆ. ಸುಮಾರು ಮಧ್ಯಾಹ್ನ 2 ಗಂಟೆಯಿಂದ ಈ ಕಾರ್ಯಕ್ರಮ ಶುರುವಾದರೆ ಮಾರನೇ ದಿವಸ ಬೆಳಗ್ಗೆವರೆಗೂ ಕಾರ್ಯಕ್ರಮ ನಡೀತದೆ. ಮೊದಲಿಗೆ ನಮ್ಮ ಡಾಕ್ಟರ್ ಸಾಕ್ಷಿ ರೇವಣಸಿದ್ದ ಹಿರೇಮಠಿಯವರ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮ ನಡೀತದೆ. ತದನಂತರ ಜೂನಿಯರ್ ರವಿಚಂದ್ರ ಬರ್ತಾರೆ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಕಲಾವಿದರು ರಾಚಯ್ಯ ಸ್ವಾಮಿಯವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಪುಟ್ಟ ಮಕ್ಕಳಿಗೆಲ್ಲ ಮನೋರಂಜಿಸಲು ನಮ್ಮ ತುಕಾರಾಮ್ ಜಾದೂಗರ್ ಅವರು ಕೂಡ ಬರ್ತಾ ಇದ್ದಾರೆ. ಹೀಗೆ ಮತ್ತು ಕವಾಲಿ ಕಾರ್ಯಕ್ರಮಗಳು ಇರ್ತವೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಮಸ್ತ ಸದ್ಭಕ್ತರು ಬಂದು ಭಾಗಿಯಾಗಬೇಕಂತೇಳಿ ನಮ್ಮ ಇಸ್ಮಾಯಿಲ್ ಶಾ ಖಾದ್ರಿ ದರ್ಗಾದ ಪರವಾಗಿ ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ.